ಎಲ್ಲರಿಗೂ ಆಕಾಶ್ ಎಜುಸ್ಪಾರ್ಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ FDA ಹಾಗೂ SDA ಕಂಪ್ಯೂಟರ್ನ ರಿಪೀಟ್ ಆಗಿ ಕೇಳಿರುವ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಬಂದು, ಕಂಪ್ಯೂಟರ್ನಲ್ಲಿ ತಾತ್ಕಾಲಿಕವಾಗಿ ಡೇಟಾವನ್ನು ಸಂಗ್ರಹಿಸುವ ಮೆಮೊರಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ RAM. ಈ ಪ್ರಶ್ನೆ FDA 2019 ಮತ್ತು 2021ರಲ್ಲಿ ಕೇಳಲಾಗಿದೆ. ಎರಡನೇ ಪ್ರಶ್ನೆ, CPU ಎಂಬುದರ ಪೂರ್ಣ ರೂಪ ಯಾವುದು? ಸರಿಯಾದ ಉತ್ತರ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಈ ಪ್ರಶ್ನೆ FDA 2018 ಮತ್ತು 2023ರಲ್ಲಿ ಕೇಳಲಾಗಿದೆ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಔಟ್ಪುಟ್ ಸಾಧನ ಯಾವುದು? ಸರಿಯಾದ ಉತ್ತರ ಮಾನಿಟರ್. ಈ ಪ್ರಶ್ನೆ FDA ಮತ್ತು SDA 2020-2022ರಲ್ಲಿ ಕೇಳಲಾಗಿದೆ. ನಾಲ್ಕನೇ ಪ್ರಶ್ನೆ ಬಂದು, ಆಪರೇಟಿಂಗ್ ಸಿಸ್ಟಮ್ನ ಮುಖ್ಯ ಕೆಲಸ ಯಾವುದು? ಸರಿಯಾದ ಉತ್ತರ ಕಂಪ್ಯೂಟರ್ ಸಂಪನ್ಮೂಲಗಳ ನಿರ್ವಹಣೆ. ಈ ಪ್ರಶ್ನೆ FDA 2019 ಮತ್ತು 2021ರಲ್ಲಿ ಕೇಳಲಾಗಿದೆ. ಐದನೇ ಪ್ರಶ್ನೆ, ಬೂಟಿಂಗ್ ಅಂದರೆ ಏನು? ಸರಿಯಾದ ಉತ್ತರ ಕಂಪ್ಯೂಟರ್ ಅನ್ನು ಪ್ರಾರಂಭಿಸುವ ಪ್ರಕ್ರಿಯೆ. ಈ ಪ್ರಶ್ನೆ FDA ಮತ್ತು SDA 2018-2022ರಲ್ಲಿ ಕೇಳಲಾಗಿದೆ. ಆರನೇ ಪ್ರಶ್ನೆ, RAM ಎಂಬುದರ ಪೂರ್ಣ ರೂಪ ಯಾವುದು? ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಈ ಪ್ರಶ್ನೆ FDA 2019 ಮತ್ತು 2023ರಲ್ಲಿ ಕೇಳಲಾಗಿದೆ. ಏಳನೇ ಪ್ರಶ್ನೆ, BIOS ಎಂದರೆ ಏನು? ಸರಿಯಾದ ಉತ್ತರ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಈ ಪ್ರಶ್ನೆ FDA ಮತ್ತು SDA 2020ರಲ್ಲಿ ಕೇಳಲಾಗಿದೆ. ಎಂಟನೇ ಪ್ರಶ್ನೆ ಬಂದು, ಹಾರ್ಡ್ ಡಿಸ್ಕ್ ಯಾವ ಪ್ರಕಾರದ ಮೆಮೊರಿ? ಸರಿಯಾದ ಉತ್ತರ ಶಾಶ್ವತ ಮೆಮೊರಿ. ಈ ಪ್ರಶ್ನೆ FDA 2018 ಮತ್ತು 2021ರಲ್ಲಿ ಕೇಳಲಾಗಿದೆ. ಒಂಬತ್ತನೇ ಪ್ರಶ್ನೆ ಬಂದು, USB ಎಂಬುದರ ಪೂರ್ಣ ರೂಪ ಯಾವುದು? ಸರಿಯಾದ ಉತ್ತರ ಯೂನಿವರ್ಸಲ್ ಸೀರಿಯಲ್ ಬಸ್. ಈ ಪ್ರಶ್ನೆ FDA ಮತ್ತು SDA 2019-2022ರಲ್ಲಿ ಕೇಳಲಾಗಿದೆ. ಹತ್ತನೇ ಪ್ರಶ್ನೆ ಬಂದು, ಕೆಳಗಿನವುಗಳಲ್ಲಿ ಸಾಫ್ಟ್ವೇರ್ ಯಾವುದು? ಸರಿಯಾದ ಉತ್ತರ ವಿಂಡೋಸ್. ಈ ಪ್ರಶ್ನೆ FDA 2021 ಮತ್ತು 2023ರಲ್ಲಿ ಕೇಳಲಾಗಿದೆ. ಹನ್ನೊಂದನೇ ಪ್ರಶ್ನೆ, WWW ಎಂದರೆ ಏನು? ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್. ಈ ಪ್ರಶ್ನೆ FDA 2018 ಮತ್ತು 2020ರಲ್ಲಿ ಕೇಳಲಾಗಿದೆ. ಹನ್ನೆರಡನೇ ಪ್ರಶ್ನೆ ಬಂದು, IP ಅಡ್ರೆಸ್ ಎಂದರೆ ಏನು? ಸರಿಯಾದ ಉತ್ತರ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಈ ಪ್ರಶ್ನೆ FDA ಮತ್ತು SDA 2019-2021ರಲ್ಲಿ ಕೇಳಲಾಗಿದೆ. ಹದಿಮೂರನೇ ಪ್ರಶ್ನೆ, URL ಎಂಬುದರ ಪೂರ್ಣ ರೂಪ ಯಾವುದು? ಸರಿಯಾದ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಈ ಪ್ರಶ್ನೆ FDA 2020-2022ರಲ್ಲಿ ಕೇಳಲಾಗಿದೆ. ಹದಿನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬ್ರೌಸರ್ ಯಾವುದು? ಸರಿಯಾದ ಉತ್ತರ ಗೂಗಲ್ ಕ್ರೋಮ್. ಈ ಪ್ರಶ್ನೆ FDA 2019 ಮತ್ತು 2023ರಲ್ಲಿ ಕೇಳಲಾಗಿದೆ. ಹದಿನೈದನೇ ಪ್ರಶ್ನೆ, ಕ್ಲೌಡ್ ಕಂಪ್ಯೂಟಿಂಗ್ ಎಂದರೆ ಏನು? ಸರಿಯಾದ ಉತ್ತರ ಇಂಟರ್ನೆಟ್ ಆಧಾರಿತ ಸೇವೆಗಳು. ಈ ಪ್ರಶ್ನೆ FDA 2021ರಲ್ಲಿ ಕೇಳಲಾಗಿದೆ. ಹದಿನಾರನೇ ಪ್ರಶ್ನೆ, LAN ಎಂದರೆ ಏನು? ಸರಿಯಾದ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್. ಈ ಪ್ರಶ್ನೆ FDA ಮತ್ತು SDA 2018-2022ರಲ್ಲಿ ಕೇಳಲಾಗಿದೆ. ಹದಿನೇಳನೇ ಪ್ರಶ್ನೆ, ISP ಎಂದರೆ ಏನು? ಸರಿಯಾದ ಉತ್ತರ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಈ ಪ್ರಶ್ನೆ FDA 2019 ಮತ್ತು 2021ರಲ್ಲಿ ಕೇಳಲಾಗಿದೆ. ಹದಿನೆಂಟನೇ ಪ್ರಶ್ನೆ ಬಂದು, ವೈಫೈ ಬಳಸುವುದು ಏಕೆ? ಸರಿಯಾದ ಉತ್ತರ ವೈರ್ಲೆಸ್ ಇಂಟರ್ನೆಟ್ ಸಂಪರ್ಕಕ್ಕೆ. ಈ ಪ್ರಶ್ನೆ FDA 2020ರಲ್ಲಿ ಕೇಳಲಾಗಿದೆ. 19ನೇ ಪ್ರಶ್ನೆ, HTTPS ಎಂದರೆ ಏನು? ಸರಿಯಾದ ಉತ್ತರ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಈ ಪ್ರಶ್ನೆ FDA 2021 ಮತ್ತು 2023ರಲ್ಲಿ ಕೇಳಲಾಗಿದೆ. 20ನೇ ಪ್ರಶ್ನೆ, ರೌಟರ್ ಉಪಯೋಗಿಸುವುದು ಏಕೆ? ಸರಿಯಾದ ಉತ್ತರ ನೆಟ್ವರ್ಕ್ ಸಂಪರ್ಕಿಸಲು. ಈ ಪ್ರಶ್ನೆ FDA ಮತ್ತು SDA 2019ರಲ್ಲಿ ಕೇಳಲಾಗಿದೆ. 21ನೇ ಪ್ರಶ್ನೆ, ಆಂಟಿವೈರಸ್ ಸಾಫ್ಟ್ವೇರ್ನ ಕೆಲಸ ಏನು? ಸರಿಯಾದ ಉತ್ತರ ವೈರಸ್ಗಳಿಂದ ರಕ್ಷಣೆ. ಈ ಪ್ರಶ್ನೆ FDA 2018 ಮತ್ತು 2022ರಲ್ಲಿ ಕೇಳಲಾಗಿದೆ. 22ನೇ ಪ್ರಶ್ನೆ ಬಂದು, ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಯಾವುದು? ಸರಿಯಾದ ಉತ್ತರ MS Excel. ಈ ಪ್ರಶ್ನೆ FDA 2019 ಮತ್ತು 2023ರಲ್ಲಿ ಕೇಳಲಾಗಿದೆ.
23ನೇ ಪ್ರಶ್ನೆ PDF ಫೈಲ್ ತೆರೆಯಲು ಬಳಸುವ ಸಾಫ್ಟ್ವೇರ್ ಯಾವುದು? ಸರಿಯಾದ ಉತ್ತರ ಅಡೋಬ್ ರೀಡರ್. ಈ ಪ್ರಶ್ನೆ FDA 2020ರಲ್ಲಿ ಕೇಳಲಾಗಿದೆ. 24ನೇ ಪ್ರಶ್ನೆ ಫೈರ್ ವಾಲ್ ಎಂದರೆ ಏನು? ಸರಿಯಾದ ಉತ್ತರ ನೆಟ್ವರ್ಕ್ ಸುರಕ್ಷತಾ ವ್ಯವಸ್ಥೆ. ಈ ಪ್ರಶ್ನೆ FDA 2021ರಲ್ಲಿ ಕೇಳಲಾಗಿದೆ. 25ನೇ ಪ್ರಶ್ನೆ ಮಾಲ್ವೇರ್ ಎಂದರೆ ಏನು? ಸರಿಯಾದ ಉತ್ತರ ಮೆಲಿಶಿಯಸ್ ಸಾಫ್ಟ್ವೇರ್. ಈ ಪ್ರಶ್ನೆ FDA 2019ರಲ್ಲಿ ಕೇಳಲಾಗಿದೆ. 26ನೇ ಪ್ರಶ್ನೆ ಬ್ಯಾಕಪ್ ಎಂದರೆ ಏನು? ಸರಿಯಾದ ಉತ್ತರ ಡೇಟಾದ ಪ್ರತಿಯನ್ನು ಉಳಿಸುವುದು. ಈ ಪ್ರಶ್ನೆ FDA 2022ರಲ್ಲಿ ಕೇಳಲಾಗಿದೆ. 27ನೇ ಪ್ರಶ್ನೆ 1 ಬೈಟ್ನಲ್ಲಿ ಎಷ್ಟು ಬಿಟ್ಗಳಿರುತ್ತವೆ? ಸರಿಯಾದ ಉತ್ತರ 8 ಬಿಟ್ಗಳು. ಈ ಪ್ರಶ್ನೆ FDA ಮತ್ತು SDA 2018-2021ರಲ್ಲಿ ಕೇಳಲಾಗಿದೆ. 28ನೇ ಪ್ರಶ್ನೆ ಪೆನ್ ಡ್ರೈವ್ ಯಾವ ಸಾಧನ? ಸರಿಯಾದ ಉತ್ತರ ಸ್ಟೋರೇಜ್ ಡಿವೈಸ್. ಈ ಪ್ರಶ್ನೆ FDA 2019ರಲ್ಲಿ ಕೇಳಲಾಗಿದೆ. 29ನೇ ಪ್ರಶ್ನೆ ಮೌಸ್ ಯಾವ ಸಾಧನ? ಸರಿಯಾದ ಉತ್ತರ ಇನ್ಪುಟ್ ಡಿವೈಸ್. ಈ ಪ್ರಶ್ನೆ FDA 2020ರಲ್ಲಿ ಕೇಳಲಾಗಿದೆ. ಕೊನೆಯದಾಗಿ 30ನೇ ಪ್ರಶ್ನೆ ವಿಂಡೋಸ್ ಯಾವ ತರಹದ ಸಾಫ್ಟ್ವೇರ್? ಸರಿಯಾದ ಉತ್ತರ ಸಿಸ್ಟಮ್ ಸಾಫ್ಟ್ವೇರ್. ಈ ಪ್ರಶ್ನೆ FDA 2018 ಮತ್ತು 2023ರಲ್ಲಿ ಕೇಳಲಾಗಿದೆ.